ರಾಷ್ಟ್ರೀಯ ತಂಡದ ನಾಯಕಿ ಆಟ ಶಗುನ್ ವರ್ಮಾ ಬಾನೆತ್ತರಕ್ಕೆ ಜಿಗಿದು ಚೆಂಡಿಗೆ ಬಿಗಿದಾದ ಹೊಡೆತವನ್ನು ಹೊಡೆದು ಸರ್ವಿಸ್ ಅನ್ನು ಉಳಿಸಿಕೊಂಡ ಚರಣ್ ನೀತಾ ಪ್ರಭುರವರ ಮಾಲಕತ್ವದಲ್ಲಿ ವಿಠಲ ಶೆಟ್ಟಿಗಾರ್ ಅವರ ನಾಮಧೇಯವನ್ನು ಹೊಂದಿರುವ ಆ ಭಾಗದಿಂದ ಸಾಗಿ ಬಂದ ಚೆಂಡು ಈ ಭಾಗದಿಂದ ಸಾಗಿ ಬಂದ ಚೆಂಡಿಗೆ ಆ ಭಾಗದ 6 ಅಡಿ ಎತ್ತರದ ಬಾಲೆಯ ಹೊಡೆತ. Two zero. Yes. Receive. Good pass. Yes. ನಿಖಿತಾ ಗೌಡ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಪ್ರತಿಭೆ ನಿಖಿತಾ ತನ್ನ ಉದ್ದದ ಪರಿಪೂರ್ಣ ಲಾಭ. ಎಸ್ ಸೋಮಶೇಖರ್ ಭಟ್ ನಾಮಧೇಯಗಳನ್ನೇ ಕಂಗೊಳಿಸುವ ಅಂಗಳದಿಂದ ಪ್ರಿಯಾಂಕ ಹೊಡೆತ ಸೀಮಾಗೆರೆಯ ಹೊರಭಾಗದಲ್ಲಿ ಚೆಂಡಿನ ಭೂಸ್ಪರ್ಶ ತನ್ಮೂಲಕವಾಗಿ ಸರ್ವಿಸ್ ಚೆಂಡು 9 ಕ್ರಮಾಂಕದ ಆಟಗಾರ್ತಿ ಆರತಿ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ. ವಾಲಿಬಾಲಿನ ಕನ್ನಿಂಗ್ ಹರ್ಷಿತಾ ಜಾಣ್ಮೆ ಬುದ್ಧಿವಂತಿಕೆ. Yes. Service. Receive. Good pass. ಹೊಡೆತಕ್ಕೆ ಬಲವಾದ ತಡೆ. ಪ್ರಿಯಾಂಕಾ ಶಿವಮೊಗ್ಗ ಜಿಲ್ಲೆಯ ಹೆಮ್ಮೆಯ ಆಟಗಾರ್ತಿ ಪ್ರಿಯಾಂಕಾ ಬಲು ಎತ್ತರಕ್ಕೆ ಜಿಗಿದು ಚೆಂಡನ್ನು ತಡೆದು 4-2 ಸಾಧನೆಯ ಮೇಲೆ ಟೀಮ್ ಸಿಂಧೂರ ಮತ್ತೆ ನಿಖಿತಾ ಗೌಡ ಅದ್ಭುತವಾದ ಹೊಡೆತವನ್ನ ಸಿಡಿಸಿ ಸರ್ವಿಸ್ ಚೆಂಡನ್ನು ತಮ್ಮ ತಂಡಕ್ಕೆ ಪಡೆಯುವಲ್ಲಿ ಯಶಸ್ಸು. ಪ್ರತಿಯೊಂದು ಅಂಕಕ್ಕೂ ಹೋರಾಟ, ಕಾದಾಟ, ಸೆಣಸಾಟ. ಇದುವೇ ವಾಲಿಬಾಲ್ ಪಂದ್ಯಾಟ. ಆಗುತ್ತೆ. ನಮ್ಮ ಹೆಣ್ಣು ಮಕ್ಕಳ ತಾಕತ್ತು ನೋಡಿ. 2 ಅಂಕದ ವ್ಯತ್ಯಾಸ, 2 ಅಂಕದ ಮುನ್ನಡೆಯನ್ನ ಸಾಧಿಸಿಕೊಂಡಿರುವಂತಹ ಟೀಮ್ ಸಿಂಧೂರ 5-3 ಸಾಧನೆಯ ಮೇಲೆ ಸರ್ವಿಸ್ ಅಂಗಳಕ್ಕೆ 6 ಕ್ರಮಾಂಕದ ಆಟಗಾರ್ತಿ ಶಗುನ್ ವರ್ಮಾ ಈ ದೇಶ ಕಂಡ ಹೆಮ್ಮೆಯ ಪ್ರತಿಭೆ ಶಗುನ್ ಭಾರತ ರಾಷ್ಟ್ರೀಯ ತಂಡದ ಟೀಮ್ ಕ್ಯಾಪ್ಟನ್. ಈ ಭಾಗಕ್ಕೆ ಬರಲೊಪ್ಪದ ಚೆಂಡು ಆ ಭಾಗದಲ್ಲಿ ಭೂಸ್ಪರ್ಶವನ್ನ ಕಂಡು ಮತ್ತೆ ಸರ್ವಿಸ್ ಅಂಗಳಕ್ಕೆ 6 ಕ್ರಮಾಂಕದ ಮೇಲೆ ಲಿಖಿತಾ ಐದರ ಸಮಬಲದಲ್ಲಿ ಪಂದ್ಯಾಟ. 5 ಈಚ್. ನಿಖಿತಾ ಗೌಡ ಸರ್ವಿಸ್ ಅಂಗಳದಲ್ಲಿ. ಎಸ್, ಗುಡ್ ಸರ್ವಿಸ್ ನಿಖಿತಾ. ಗುಡ್ ಪಾಸ್. ಶ್ರೇಯಾ ಕಾರ್ಕಳದ ಶ್ರೇಯಾ
ತನ್ನೆಲ್ಲ ಶಕ್ತಿಯನ್ನು ಅಂಗೈಯಲ್ಲಿ ಕೇಂದ್ರೀಕರಿಸಿಕೊಂಡು ಚೆಂಡಿನ ಮೇಲೆ ಬಲ ಪ್ರಯೋಗಿಸಿ ತಮ್ಮ ತಂಡಕ್ಕೆ ಸರ್ವಿಸ್ ಚೆಂಡನ್ನ ಪ್ರಿಯಾಂಕ ಸರ್ವಿಸ್ ಸಂಗ್ರಹಕ್ಕೆ ತಪ್ಪನ್ನ ಗುರುತಿಸಿಕೊಳ್ಳಲಾಗಿದೆ. ಮತ್ತೆ 6ನೆಯ ಅಂಕದಲ್ಲೂ ಕೂಡ ಸಮಬಲದ ಹೋರಾಟ. ದಿನೇಶ್ ಅಮೀನ್ ಅವರ ಸ್ಪರ್ಶದ ಮೇಲೆ ಮತ್ತೆ ಸರ್ವಿಸ್ ಚೆಂಡು 6 ಈಚ್. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಹಿಳೆಯರನ್ನ ಹೊಂದಿದ ಜಿಲ್ಲೆ ಅದು ನಮ್ಮದು ಉಡುಪಿ. ನಗರಸಭೆಯ ನಿಕಟಪುರ ಅಧ್ಯಕ್ಷರು ಕ್ರೀಡಾ ಪ್ರೇಮಿ ಪ್ರೋತ್ಸಾಹಕರಾದ ಪ್ರಭಾಕರ ಪೂಜಾರಿ ಅವರು. ಎಸ್ 7ರ ಸಮಬಲದ ಮೇಲೆ ಸರ್ವಿಸ್ ಚೆಂಡು ಸಿಂಧೂರ ಟೀಮ್ ಸಿಂಧೂರ. ಎಸ್ ಸರ್ವಿಸ್ ಗೆದ್ದವರಿಗೆ ಚೆಂಡು, ಬಿದ್ದವರಿಗೆ ಈ ಜಾಗದ ಧೂಳಿನ ಕಣದ ಸ್ಪರ್ಶ. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವ ನಂದನ್ ಮಲ್ಯರವರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಆಗಮನಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸಿಕೊಂಡು ನಿಮಗೆ ನಮ್ಮೆಲ್ಲರ ಭಾವನಾತ್ಮಕವಾದ ಸ್ವಾಗತ ಸುಸ್ವಾಗತ. ನಂದನ್ ಮಲ್ಯರವರಿಗೆ ಗೌರವದ ಸ್ವಾಗತವನ್ನು ಬಯಸಿಕೊಂಡು ಶ್ರೀಯಾ ಕಾರ್ಕಳದ ಪ್ರತಿಭೆ ಶ್ರೀಯಾ ಎಸ್ ವಿಠಲ ಶಿಟಿಗರ್ ಅವರ ನಾಮಧೇಯದ ಅಂಗಣದಲ್ಲಿ ಎಸ್ ಶಗುನ್ ವಾಲಿಬಾಲಿನ ಈ ಚೆಂಡಿನ ಭಾರ 260 ಗ್ರಾಂ ಭಾರ. ಒಳಭಾಗದಲ್ಲಿ ಗಾಳಿ ತುಂಬಿದ ರಬ್ಬರ್ ಚೀಲ, ಹೊರಭಾಗದಲ್ಲಿ ಚರ್ಮದ ಹೊದಿಕೆ. ಬಾಲೆತ್ತರಕ್ಕೆ ನೆಗೆದು ಚೆಂಡಿಗೆ ಬಿಗಿ ಹೊಡೆದು ಎಸ್ ಆಗುತ್ತೆ, ಆಗೋದಿಲ್ಲ ಎನ್ನುವ ಸವಾಲೇ ಇಲ್ಲ. 8 ಹಂತರ ಮೇಲೆ ತುರ್ತು ಸಭೆ ಕರೆಯಲಾಗಿದೆ. ಟೀಮ್ ಸಿಂಧೂರದ ಶ್ರೇಯ ಉಡುಪಿ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರು ಕುತ್ಯಾರು ನವೀನ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಉದ್ಘಾಟನಾ ಸಮಾರಂಭ. 9-10 9 ಹಂತರ ಮೇಲೆ ಸರ್ವಿಸ್ 10 ಹಂತರ ಸಮಬಲ. 15 ಅಂಕಗಳ ಬೆಸ್ಟ್ ಆಫ್ 3 ಸೆಟ್ಸ್. 15 ಅಂಕಗಳ ಬೆಸ್ಟ್ ಆಫ್ 3 ಸೆಟ್ಸ್. ಟೀಮ್ ಕ್ಯಾಪ್ಟನ್ ಆಗುತ್ತೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆಗೋದಿಲ್ಲ ಅಂತ ಸುನೀತಾ ವಿಲಿಯಮ್ಸ್ ಕೈಕಟ್ಟಿ ಕುಳಿತಿದ್ದಾರೆ. ಎಸ್ 11-10 ಕಟ್ಟೆಗುಡ್ಡ. ಸ್ವಲ್ಪ ಹೊತ್ತು ನಗು ಮುಖದಿಂದ ಮಾಯವಾಗಿತ್ತು ನೀತಾ ಪ್ರಭುರವರದ್ದು. ಈಗ ಮತ್ತೆ ಮುಖದಲ್ಲಿ ನಗು ತುಂಬಿದೆ.
ಎಸ್ 11 ಈಚ್ 11-11 ಸಮಬಲ ಸರ್ವಿಸ್ ಗುಡ್ ಸೇವ್ ಗುಡ್ ಐಡಿಯಾ ಆರತಿಯ ಜಾಳ್ में ಸಿದ್ಧಿವಿನಾಯಕ ಕಟ್ಟೆಗುಡ್ಡೆಗೆ ಸರ್ವಿಸ್ ಚೆಂಡು ಏನಾಗುತ್ತೋ ಮೊದಲ ಸೆಟ್ ಯಾರ ಪಾಲಿಗಾಗುತ್ತೋ ನೋಡೋಣ 12-11 12-11 ಸಾಧನೆ ಓ ಬಾಲಯ್ಯರಿಗಂತೂ ಬಂಗಾರದ ಮೇಲೆ ಕಣ್ಣು 12-12 ಸಮಬಲ ಪ್ರತಿ ಒಂದು ಅಂಕಕ್ಕೂ ಹೋರಾಟ ನಾರಿಯರ ವಿಭಾಗ ಗಲೀಜ್ ಪ್ರಿಯಾಂಕಾ ಯಶಸ್ವಿ ಜಾಣ್ಮೆಯ ಮೂಲಕವಾಗಿ ಸರ್ವಿಸ್ ಸಂಘಕ್ಕೆ ಸಾಗಿ ಬಂದಿರುವ ಎಸ್ 14-12 ಎಸ್ ಸರ್ವಿಸ್ ಉಡುಪಿ ನಗರಸಭೆಯ ಅಂದಿನ ಸದಸ್ಯರುಗಳಾಗಿರುವ ಸನ್ಮಾನ್ಯ ವಿಜಯ್ ಕೊಡವರವರು ಸಂತೋಷ್ ಜತನ್ ಸರ್ವಿಸ್ ರಿಸೀವ್ ಕಟ್ಟೆಗುಡ್ಡೆಯಲ್ಲಿ ಖಾಲಿ ಜಾಗ ಇದೆ ಎಂಬುದನ್ನು ಬಲ್ಲವರು ಟೀಮ್ ಸಿಂಧೂರ ಕಟ್ಟೆಗುಡ್ಡೆಯ ಖಾಲಿ ಜಾಗಕ್ಕೆ ಚೆಂಡನ್ನು ಕಳುಹಿಕೊಟ್ಟರು. ಹರಿಡಿ ಸರ್ವಿಸ್ ಸರ್ವಿಸ್ ಎಲ್ಲರ ಮುಂದಿರುವ ಯಕ್ಷ ಪ್ರಶ್ನೆ ನೀತಾ ಪ್ರಭುರವರ ಕೈವಾಡ ಏನು? ನಮ್ಮ ಮಕ್ಕಳಿಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳುವುದಾದ್ರೆ ಕಲಿ ಕಣ್ಕಟ್ದಂಗ ಆಯ್ತಲ್ಲ ಯಾಕೆ? ಎಸ್ ಕೈ ಜಾರಿದ ಚೆಂಡು ಲಾಭವೆತ್ತಿದ ಕಟ್ಟೆಗುಡ್ಡೆ ಆಗುತ್ತಮ್ಮ ಆಗೋದಿಲ್ಲ ಎಂದು ಕೈ ಕಟ್ಟಿ ಕುಳಿತಿದ್ದಾರೆ ಅರುಣಿಮಾ ಸಿಂಗ್. ಹೇಗೆ ಮೌಂಟ್ ಎವರೆಸ್ಟ್ ಏರುವುದಕ್ಕೆ ಆಗುತ್ತಿತ್ತೆ ಒಂಟಿ ಕಾಲಿನ ನಾರಿ. ಎಸ್ ಸಂಗೀತ ಜಾಣ್ಮೆಯ ಆಟದ ಮೇಲೆ ಸರ್ವಿಸ್ ಚೆಂಡನ್ನ ಶಗುನ್ 4-1 4-1 ಸಾಧನೆಯ ಮೇಲೆ ಟೀಮ್ ಸಿಂಧೂರ ಶಗುನ್ ವರ್ಮಾ 4-1. ವಾಲಿಬಾಲಿನ ಎಲ್ಲ ಕೌಶಲ್ಯಗಳನ್ನ ತಮ್ಮದಾಗಿಸಿಕೊಂಡಿರುವ ಈ ಪ್ರತಿಭೆಗಳು ಶ್ರೀಯಾ ಕಾರ್ಕಳ ಶಗುನ್ 5-1 4 ಅಂಕದ ವ್ಯತ್ಯಾಸ. ನಾವು 5-1 6-1 6-1 ಸಾಧನೆಯ ಮೇಲೆ 6-1 ಶಗುನ್ ಸರ್ವಿಸ್ ಸಂಘಕ್ಕೆ 6-1. ಜಾಳಿಗೆಯ ಸ್ಪರ್ಶ ತಪ್ಪನ್ನ ತಿಳಿಯಪಡಿಸಿ ಚೆಂಡನ್ನ ಟೀಮ್ ಸಿಂಧೂರಕ್ಕೆ ಒಪ್ಪಿಸಲಾಗಿದೆ. ನಾವು 7-1 7-1 ಸಾಧನೆಯ ಮೇಲೆ ಟೀಮ್ ಸಿಂಧೂರ 6 ಅಂಕಗಳ ಮುನ್ನಡೆಯನ್ನ ಸಾಧಿಸಿಕೊಂಡು
ಪ್ರಥಮ ಸೆಟ್ ಅನ್ನು ಜಯಿಸಿಕೊಂಡ ಟೀಮ್ ಸಿಂಧೂರ ದ್ವಿತೀಯ ಸೆಟ್ ನಲ್ಲಿ 7-1. ಎಸ್, ಭೂಸ್ಪರ್ಶ ಮಾಡಲಪ್ಪದ ಚೆಂಡು. ತೆಳ್ಳಗಿನ ನೀಳ ಕಾಯ, ಗಾಳಿಯಲ್ಲಿ ತೇಲಬಲ್ಲ ಸಾಮರ್ಥ್ಯ, ತನ್ಮೂಲಕವಾಗಿ ಎದುರುಳಿ ಆಗುವ ಚೆಂಡನ್ನು ತಡೆದು 8-1. ಸಚಿನ್ ಪುರುಷರ ವಿಭಾಗದ ಪಂದ್ಯಾಟಗಳಿಗಾಗಿ ಸಚಿನ್ ಉದ್ಯಾವರ ಸಂಪರ್ಕಿಸ್ತಾ ಇದ್ದೇವೆ ಪುರುಷರನ್ನ ಅಂಗಣದ ಒಳಭಾಗಕ್ಕೆ ಆಮಂತ್ರಿಸುವುದಕ್ಕಾಗಿ. ಮಾಲಕತ್ವದ ಮೇಲೆ ಕಟ್ಟೆಗುಡ್ಡೆ ನೀತಾ ಪ್ರಭುರವರ ಮಾಲಕತ್ವದ ಮೇಲೆ ಟೀಮ್ ಸಿಂಧೂರ ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು 3-9 ಕಟ್ಟೆಗುಡ್ಡೆ ಸರ್ವಿಸ್ ಅಂಗಳಕ್ಕೆ 3-9 ಸರ್ವಿಸ್. ಎಸ್, 10-3 ಅದ್ಭುತವಾದ ಪ್ರದರ್ಶನವನ್ನು ತೋರ್ಪಡಿಸಿಕೊಂಡು ಮುಂಬರುವ ದಿನಗಳಲ್ಲಿ ಬ್ಯಾಂಕ್, LIC, ರೈಲ್ವೆ, ಅಂಚೆ ಇಲಾಖೆ, ತೈಲ ನಿಗಮ, ಅರಣ್ಯ ಇಲಾಖೆ ಮತ್ತು ಇತರ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶ ಸ್ಪೋರ್ಟ್ಸ್ ಕೋಟಾದಡಿಯಲ್ಲಿ 4-10 4-10 ಮೇಲೆ ಸಿದ್ಧಿವಿನಾಯಕ ಕಟ್ಟೆಗುಡ್ಡೆ 4-10 ಸರ್ವೀಸ್. ಉಡುಪಿಯ ಜನಪ್ರಿಯ ಶಾಸಕರಾಗಿರುವ ಯಶ್ಪಾಲ್ ಸುವರ್ಣನವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂತಹ ನಗರ ಬಿಜೆಪಿ ಯುವ ಮೋರ್ಚಾ, ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ನಡೆಯುತ್ತಿರುವ ಅಂತಾರಾಜ್ಯ ಮಟ್ಟದ ಮಹಿಳಾ ವಿಭಾಗದ ವಾಲಿಬಾಲ್ನ ಫೈನಲ್ ಮ್ಯಾಚ್. ಇದು ಬುದ್ಧಿವಂತಿಕೆ, ಇದು ಜಾಣ್ಮೆ, ಐಡಿಯಾ ಅರುಣಾಕ್ಷಿ. ಎಸ್, 11-5 ಶ್ರೇಯಾ 11-5 ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ತಾರೆ ಶಗುನ್ ವರ್ಮಾ 12-5 12-5 ಸಾಧ್ಯತೆಯ ಮೇಲೆ ಟೀಮ್ ಸಿಂಧೂರ ಮಂಗಳೂರು ವಿಶ್ವವಿದ್ಯಾನಿಲಯದ ವಿಜೇತ ತಂಡದ ಟೀಮ್ ಸಿಂಧೂರದ ಆಟಗಾತಿಯರು
ಓಹೋ! ಎಳೆಯ ಹಾರಿಯದಲ್ಲೇ ಮುಂದೊಂದು ದಿನ ಭಾರತದ ಮಹೋನ್ನತ ವಾಲಿಬಾಲ್ ಆಟಗಾರ್ತಿಯಾಗುವ ಕನಸು ಶಗುನ್ ವರ್ಮಾ. ಎಂ ಸೋಮಶೇಖರ್ ಭಟ್ ಅವರ ನಾಮಧೇಯದ ಅಂಗಣದಿಂದ 13ನೇ ಸರ್ವಿಸ್ ಅನ್ನ ದ್ವಿತೀಯ ಸೆಟ್ ನಲ್ಲಿ ಟೀಮ್ ಸಿಂಧೂರು ಮ್ಯಾಚ್ ಪಾಯಿಂಟ್ 14-6. ಸಚಿನ್ ಯಾರ ಮುಖ ಹೇಗಿದೆಯೋ ಗೊತ್ತಿಲ್ಲ, ನೀತಾ ಪ್ರಭುರವರ ಮುಖವಂತೂ ಎಸ್ 14-6. ಶಾರ್ಟ್ ಕ್ರಿಕೆಟ್ ಯಶಸ್ವಿ ಹೊಡೆತದ ಮೂಲಕವಾಗಿ ಪಂದ್ಯವನ್ನು ಜಯಿಸಿಕೊಂಡು ಮಹಿಳಾ ವಿಭಾಗದಲ್ಲಿ 2025ನೇ ಇಸವಿಯಲ್ಲಿ ಅಟಲ್ ಟ್ರೋಫಿಯನ್ನು